ಬನ್ನಿ ಏನ್ ಮಾಡ್ತಾ ಇದೀವಿ ಇವಾಗ? ಏನ್ ಮಾಡೋಣ? ಮಕ್ಕಳನ್ನ ಕೇಳೋಣ. ಲೇ ಮಕ್ಕಳ ಏನ್ರು ಮಾಡೋಣ? ಎಲ್ಲ ಹೇಳ್ಕೊಟ್ಬಿಟ್ಟಿದ್ಯಾ ಅಲ್ಲ? ನಿಮ್ ಮಕ್ಳು ನಾನೇನು ಹೇಳ್ಕೊಟ್ಟಿಲ್ಲ, ಗಿರೀಶ್ ಮಾತ್ರ ಹೇಳ್ಕೊಟ್ಟಿದೀನಿ ಅಷ್ಟೇ. ಫೈನಲಿ ನಮ್ಮ ಪತಿ ದೇವರುಗಳು ಹೋಗಿ ಒಂದು ಮೊಟ್ಟೆ ಕೋಳಿ ತಗೊಬಂದಿದ್ದಾರೆ. ಇವತ್ತು ಮೊಟ್ಟೆ ಕೋಳಿ ಸಾರು, ಆಮೇಲೆ ಗೀ ರೈಸ್. ಎಣ್ಣೆ ಹಾಕು ಕಂದ, ತುಪ್ಪ ಹಾಕಮ್ಮ. ಗೀ ರೈಸ್ ಅಂದ್ರೆ ಸ್ವಲ್ಪ ಗೀ ಜಾಸ್ತಿ ಇರ್ಲಿ ಅಂತ. ಎಣ್ಣೆ ಕಾದಿದೆ, ಎಣ್ಣೆ ತುಪ್ಪ ಎಲ್ಲ ನಾನು ಅದಕ್ಕೆ ಪಲಾವ್ ಸಾಮಾನು ಹಾಕೋಬೇಡ. ಪಲಾವ್ ಎಲೆ, ಆಮೇಲೆ ಚಕ್ಕೆ ಲವಂಗ, ಓಂಕಾಳು ಹಾಕೋಬೇಡ. ನಾನು ಸ್ವಲ್ಪ ಗೋಡಂಬಿ ಹಾಕೊಳ್ಳೋಣ. ಗೋಡಂಬಿ ಚೆನ್ನಾಗಿರುತ್ತೆ ಆಕ್ಚುಲಿ, ಗೋಡಂಬಿ ಹಾಕೊಂಡ್ರೆ. ಗೋಡಂಬಿ ಹಾಕೋಣ ಆಯ್ತಾ. ಸ್ವಲ್ಪ ಬಟಾಣಿ ಹಾಕ್ಬೇಕು, ಬಟಾಣಿ ಹಾಕೊಳ್ಳೋಣ, ಚೆನ್ನಾಗಿರುತ್ತೆ. ಬಟ್ ಸಿಡಿಯುತ್ತೆ ಬಟಾಣಿ ಹಾಕಿದ್ರೆ. ಹೇಳ್ಬೇಕು ತಾನೇ, ನೀರಲ್ಲಿ ನಾವು ತೊಳೆದಿಟ್ವಲ್ಲ ಇರೋದ್ರಿಂದ ಸ್ವಲ್ಪ ಸಿಡಿಯುತ್ತೆ. ಆಮೇಲೆ ಮೆಣಸಿನ್ಕಾಯಿ ಹಾಕೊಳ್ಳೋಣ. ಮೆಣಸಿನ್ಕಾಯಿ ಹಾಕೊಂಡು ಒಂಚೂರು ತಿರುಗಿಸ್ಕೊಳ್ಳೋಣ. ಓಕೆನಾ. ಈರುಳ್ಳಿ ಹಾಕೊಳ್ಳೋಣ, ಬೆಳ್ಳುಳ್ಳಿ ಹಾಕೋಬಿಡೋಣ. ಇದು ಬ್ರೌನ್ ಆದ್ಮೇಲೆ ನೀರ್ ಹಾಕ್ಬಿಟ್ಟು ಅಕ್ಕಿ ಹಾಕೊಳ್ಳೋಣ ಅಷ್ಟೇ. ಸೊ ಈಗ ಅಕ್ಕಿ ತೊಳಿಲ್ಲ? ಎಷ್ಟ್ ಮಾಡ್ತಾ ಇದ್ಯಾ? ಎಷ್ಟು ಅಂತ ನೀನ್ ಅಂದ್ಕೊಂಡಿದ್ಯಾ? 1 ಲೋಟ. 1 ಲೋಟ? ನೀನು ನಿನ್ ಹಸ್ಬೆಂಡ್ ಅಷ್ಟೇನಾ ಇರೋದು? ಒಂದೇ ಲೋಟ ಮಾಡಕ್ಕೆ? ಆಯ್ತು, 2 ಲೋಟಸ್. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. 4 ಗ್ಲಾಸ್ ಹಾಕೋಣ ಆಯ್ತಾ? ಯಾಕಂದ್ರೆ ನಾವು ಜಾಸ್ತಿ ಜನ ಇದೀವಲ್ವಾ, 4 ಗ್ಲಾಸ್ ಹಾಕೋಣ. 8 ಗ್ಲಾಸ್ ವಾಟರ್. ಫೈನ್. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಎಷ್ಟು ಅಕ್ಕಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಬಿಡೋಣ. ಅನ್ನಕ್ಕೆ ತಿರ್ಗಿಸ್ಬಿಟ್ಟು ಸ್ವಲ್ಪ ನೀರ್ ಹಾಕೋಬಿಡೋಣ. ನೀರ್ ಹಾಕಿದ ತಕ್ಷಣ, ನೀರ್ ಕಾದ ತಕ್ಷಣ ಅಕ್ಕಿ ಹಾಕಿದ್ರೆ ಮುಗಿತು. ಅಲ್ಲಿ ಅಕ್ಕ ಹತ್ರ ಇದೆ ನೋಡಿ ವಾಟರ್. ಎಷ್ಟು ಲೋಟ ನೀರಿದೆ ಅಕ್ಕ? 7 ಗ್ಲಾಸ್ ಇದೆ. ನಾವ್ ಆಕ್ಚುಲಿ 4 ಗ್ಲಾಸ್ ಅಕ್ಕಿ ಅನ್ನ ಮಾಡ್ತಿರೋದು. 7 ಗ್ಲಾಸ್ ವಾಟರ್ ಇದೆ. 1 ಗ್ಲಾಸ್ ಅಳತೆಯಷ್ಟು ಹಾಲು ಹಾಕ್ಬಿಡಿ. ನೀ ಹೇಳಿದೆಲ್ಲ ತುಂಬಾ ಡಿಫ್ರೆಂಟ್ ಮೆಥಡ್ಸ್ ಅಲ್ಲಿ ಮಾಡ್ತಾರೆ ಅಂತ. ಸೊ ಇದು ಒಂದ್ ಮೆಥಡ್. ಈ ರೈಸ್ ತರಾನೇ ಟೇಸ್ಟ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. 1 ಗ್ಲಾಸ್ ಹಾಲು ಹಾಕೊಂಡಿದೀವಿ. ಅದೆಲ್ಲ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಕಾಯ್ಲಿ. ಕಾದ್ಮೇಲೆ ನಾವು ಏನ್ ಮಾಡೋಣ, ಅಕ್ಕಿ ಹಾಕ್ಬಿಟ್ರೆ ಆಲ್ಮೋಸ್ಟ್ ಅಕ್ಕಿ ಎಲ್ಲ ಅನ್ನ ಆಗೋದ್ಮೇಲೆ ಮುಚ್ಚಿದ್ರೆ ಮುಗೀತು. ನೀರ್ ಮಳ್ತಾ ಇದೆ, ಅಕ್ಕಿ ಹಾಕ್ಬಿಡೋಣ. ನೋಡ ನೇನ ಒಂದಿನ ಮಾಡಕ್ ಇಷ್ಟು ಬಿಸಿಲಲ್ಲಿ ಹಿಂಗ್ ಅಂತೀವಿ. ಪಾಪ ನಮ್ ರೈತರು ಹೆಂಗ್ ಮಾಡ್ತಾರೆ ಪಾಪ. ಅಷ್ಟು ಬಿಸಿಲಲ್ಲಿ ಒತ್ತಿಲಿಂದ ರಾತ್ರಿ ತನಕ ಕೆಲಸ ಮಾಡ್ತಾರೆ. ನಾವು ನಮ್ ರೈತರಿಗೆ ಒಂದು ಸಲ್ಯೂಟ್. ಆಲ್ಮೋಸ್ಟ್ ಗೀ ರೈಸ್ ಆಗಿದೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಡೋಣ. ಓಕೆನಾ. ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ಗೀ ರೈಸ್ ಮುಗೀತು. ತೊಳೆದಾಗಿದೆ. ಆಗುತ್ತೆ. ಸೊ ಇದನ್ನು ತೊಳೆದು ಬೇಗ ಕೊಟ್ಟು ಅಡ್ಗೆ ಮಾಡಿಸ್ಕೊಳ್ಳೋಣ. ಕ್ಲೀನಾಗಿ ತೊಳಿರಮ್ಮ. 3 ಸಲ ತೊಳಿರಿ. ಹಲೋ, ಎಕ್ಸ್ಕ್ಯೂಸ್ ಮೇ. ಅದೇನ್ ಮಾಡಲಿಂಗ ಇಲ್ಲಿ ನಡೆಸ್ತಾ ಇರೋದು ನಾನು. ಸರಿಯಾಗಿ ಕುತ್ಕೋ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಕೊಂಡು ಹುರ್ಕೊಳ್ಳೋಣ. ಮೆಣಸು ಹಾಕೋಬಿಡೋಣ ಆಯ್ತಾ. ಓಕೆ, ಆಲ್ಮೋಸ್ಟ್ ನಾವು ಚೆನ್ನಾಗಿ ಹುರ್ಕೊಂಡಿದೀವಿ. ಇದನ್ನ ಸ್ವಲ್ಪ ಆರಕ್ ಬಿಟ್ಬಿಡೋಣ. ಆರ್ಲಿ, ಆಮೇಲೆ ನಾವು ರುಬ್ಕೊಂಡು ಮಾಡ್ಕೊಳ್ಳೋಣ. ಹನಿ ಅವಾಗ್ಲೇ ನಾನು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ, ಚಕ್ಕೆ ಲವಂಗ ಮತ್ತೆ ಹುರಿದಿಟ್ಟಿದ್ದೀನಲ್ಲ ಮೆಣಸು ಹಾಕಿ ಮೊಟ್ಟೆ ಕೋಳಿ ಸಾರಿಗೆ. ಎಸ್, ಅದಕ್ಕೆ ಇವಾಗ ಖಾರದ ಪುಡಿನೂ ಆಡ್ ಮಾಡಿದೀನಿ, ಧನಿಯಾ ಪುಡಿ ಆಡ್ ಮಾಡಿದೀನಿ. ಖಾರದ ಪುಡಿ ಎಷ್ಟು ಸ್ಪೂನು? ಖಾರದ ಪುಡಿ 3.5 ಸ್ಪೂನ್ ಹಾಕಿದ್ದೀನಿ ಆಯ್ತಾ. ಧನಿಯಾ ಪುಡಿ 2.5 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಕೊತ್ತಂಬರಿ ಆಡ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಆಡ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟನ್ನ ಇವಾಗ ರುಬ್ಕೊಂಡ್ ಬರ್ಬೇಕು. ಇಷ್ಟೇನ ರುಬ್ಬೋದು? ಇಷ್ಟು ರುಬ್ಕೊಂಬ. ಇದು ಒಂದು ಮಸಾಲ
Okay. ಆಯ್ತಾನಾ. ಆಮೇಲೆ ನಾನು ನಿಂಗೆ ತೆಂಗಿನಕಾಯಿ ಹೇಳಿದ್ನಲ್ಲ, ತೆಂಗಿನಕಾಯಿ ತುಂಬಾ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಸಾರು ತುಂಬಾ ಒಂಥರ ಸ್ವೀಟ್ ಬರುತ್ತೆ. ಅದಕ್ಕೆ ಒಂದು ಅರ್ಧ ಒಪ್ಪು ತೆಂಗಿನಕಾಯಿ ಹಾಕಿ, ಒಂದು ಗಸಗಸೆ ಅಂದ್ರೆ ಅಂದ್ರೆ 1 ಸ್ಪೂನ್ ಅಷ್ಟು ಗಸಗಸೆ. ಸೊ ಇವೆರಡು ಮಸಾಲಾನ ನಾವು ರುಬ್ಕೊ ಬರ್ತೀವಿ. ಎಲ್ಲ ಖಾರದ ಮಸಾಲೆ ಎಲ್ಲ ರುಬ್ಕೊ ಬಂದಿದ್ದೀರಾ? ಸಾಂಬಾರ್ ಮಾಡ್ಬಿಡೋಣ. ಎಣ್ಣೆ ಕೊಡ ಒಂದು ನಿಮ್ ಸ್ಪೂನ್ ಹೇಳ್ಬೇಕಂದ್ರೆ 4 ರಿಂದ 5 ಸ್ಪೂನ್ ಹಾಕೊಳ್ಳಿ. ಆಯ್ತಾ. ನೆಕ್ಸ್ಟ್ ಟೊಮೊಟೊ ಕೊಟ್ಬಿಡಕ. ಟೊಮೆಟೊ 2 ಸಣ್ಣದು. ಹಾಕಿ ಚಿಕನ್ ಹಾಕು. ಹನಿ ಉಪ್ಪು ಹಾಕಿದೀವಿ, ಸ್ವಲ್ಪ ಖಾರದ ಪುಡಿನೂ ಹಾಕೋಣ. ನಾವು ರುಬ್ಗೊಳಕ್ ಆಲ್ರೆಡಿ ಖಾರದ ಪುಡಿ ಹಾಕಿದೀವಿ, ಇನ್ನೊಂದ್ ಸ್ವಲ್ಪ ಖಾರದ ಪುಡಿ ಇದಕ್ಕೆ ಹಾಕೋಣ. ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಆಮೇಲೆ ಆ ಮಸಾಲೆ ಹಾಕೋಣ. ಆಯ್ತಾ. ಸ್ವಲ್ಪ ತಿರುಗಿಸ್ಬಿಡೋಣ. ಆಯ್ತಾ. ನಮ್ಗೆ ಒಂದು 5-6 ಮಾಡ್ಕೊಬಿಡೋಣ. ಆಯ್ತಾ. ಓಕೆ, ಇವಾಗ ಮುಚ್ಕೊಳ್ಳೋಣ. ಎಣ್ಣೆ ಬಿಟ್ಕೊಂಡಿದೆ ನೋಡಿ, ಬೆಂದಿದೆ ಅಲ್ಲ, ಬನ್ನಿ ಆಲ್ಮೋಸ್ಟ್. ಶಿಫ್ಟ್ ಮಾಡ್ಕೊಳ್ಳೋಣ. ಇಟ್ಕೋ. ಈಗ ನೀವು ತೆಂಗಿನಕಾಯಿ ರುಬ್ಕೊಂಡಿದ್ರಲ್ಲ, ಅದನ್ನ ಹಾಕ್ಬಿಡೋಣ. ವಾಟರ್ ಬೇಕಲ್ಲ, ಇಲ್ಲಿದೆ ಮಾ. ಇವಾಗ ನಿಮ್ಗೆ ಎಷ್ಟು ಸಾರು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರ್ ಹಾಕ್ಬೇಕಲ್ವಾ? ಅಷ್ಟು ನೀರ್ ಹಾಕೋಬೇಕು. ಆಕ್ಚುಲಿ ಏನ್ ಗೊತ್ತಾ, ಮೊಟ್ಟೆ ಕೋಳಿ ಸಾರು, ನಾಟಿ ಕೋಳಿ ಸಾರಲ್ಲ, ಸ್ವಲ್ಪ ನೀರಂಗೆ ಇರ್ಬೇಕು. ತೆಳುಗಿದ್ರೇನೆ ಸಾರು ಚೆನ್ನಾಗಿರೋದು. ನೀರ್ ಹಾಕ್ಬಿಟ್ಟು ಒಂದು 10 ನಿಮಿಷ. ಮೊಟ್ಟೆದ್ ಯಾವಾಗ ಹಾಕ್ತೀಯ ಇನ್ನು? ಇನ್ನೊಂದ್ 5 ನಿಮಿಷ ಈಗ ಹಾಕ್ತೀನಿ. ಯಾಕೆ ಇದು ಬೇಗ ಈಗ ಬೇಯಕ್ ಹಾಕಿದ್ರೆ ಅದು ತುಂಬಾ ಬೆಂದ್ಕೊಂಡ್ಬಿಟ್ಟಿರುತ್ತೆ. ಹಾಕಮ್ಮ, ನೀನ್ ಹಾಕಮ್ಮ. ಇದು ಹಾಕ್ಲಾ? ಹಾಕು. ಸಾಕು. ಸೊ ಇದನ್ 10 ಮಿನಿಟ್ಸ್ ಕುದಿಸ್ಕೊಬಿಡೋದಲ್ವಾ? ಕುದಿಸ್ಕೊಳ್ಳೋಣ. 10 to 15 ಮಿನಿಟ್ಸ್ ಚೆನ್ನಾಗಿ ಕುದಿ ಬಂದ್ಮೇಲೆ ಆಫ್ ಮಾಡ್ಕೊಂಡ್ರೆ ಮುಗೀತು ಮೊಟ್ಟೆ ಕೋಳಿ ಸಾರು. ಓಕೆ, ಟೇಸ್ಟ್ ಮಾಡೋಣ. ಫೈನಲಿ ಗೀ ರೈಸ್ ಮತ್ತೆ ಮೊಟ್ಟೆ ಕೋಳಿ ಸಾರು ಆಗಿದೆ. ಇವಾಗ ನಾವು ತಿನ್ಬೇಕು. ಶೋರ್. ಹೇಗಿದೆ? ಸಖತ್ತಾಗಿ ಬಂದಿದೆ, ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡ್ತೀನಿ. ಓಕೆ. ಪಾಪ ಮೊಟ್ಟೆ ಕೋಳಿ ಸಾರು, ಮೊಟ್ಟೆ ತಿಂದಿಲ್ಲ ಅಂದ್ರೆ ಮೊಟ್ಟೆ ಬೇಜಾರ್ ಮಾಡ್ಕೊಳ್ಳುತ್ತಲ್ಲ, ಅದಕ್ಕೆ ಮೊಟ್ಟೆ ತಿನ್ಕೊಂಡ್ಬಿಡೋಣ. ಎಲ್ಲಾರು ಒಂದೊಂದ್ ತಗೊಂಡ್ ತಿನ್ಕೊಳ್ಳಿ. ಆಸಮ್. ನೈಸ್, ಸೂಪರ್. ಮೊಟ್ಟೆ ಕೋಳಿ ಸಾರ್, ಗೀ ರೈಸ್ ತುಂಬಾ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೇಲಿ ಖಂಡಿತ ಟ್ರೈ ಮಾಡಿ. ಬಟ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್.